2011ರಲ್ಲಿ ತೆರೆ ಕಂಡಂತ ಒಂದು ಅದ್ಭುತವಾದ ಪ್ರೀತಿಮಯವಾದ ಚಿತ್ರ ಗುರು. ಒಳ್ಳೆ ಅದ್ಭುತ ಲವ್ ಸ್ಟೋರಿ ಇರ್ತಕ್ಕಂಥದ್ದು. ಪ್ರೀತಿಗಾಗಿ ಏನೆಲ್ಲ ಕಷ್ಟ ಪಡ್ತಾರೆ, ಆ ಪ್ರೀತಿನ ಉಳಿಸ್ಕೊಳೋದಿಕ್ಕೆ ಏನೆಲ್ಲ ಕಷ್ಟಗಳನ್ನ ಅನುಭವಿಸ್ತಾರೆ ಅನ್ನೋದು ಈ ಸಿನಿಮಾದ ಸ್ಟೋರಿ ಗುರು. ಯಾವ್ದಾ ಸಿನಿಮಾ ಏನ್ ಆ ಕತೆ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ ಅಂತ ಕೇಳ್ತಾ, 2011ರಲ್ಲಿ ತೆರೆ ಕಾಣುತ್ತೆ ಈ ಸಿನಿಮಾ ಒಲವೇ ಮಂದಾರ ಅಂತಕ್ಕಂಥ ಸಿನಿಮಾ ಗುರು. ಇದು ಅತ್ಯುತ್ತಮ ಸಿನಿಮಾ ಅಂತಾನೆ ಹೇಳ್ಬೋದು ಆ ಕಾಲಕ್ಕೆ. ಸ್ಟೋರಿ ಏನಂತ ನೋಡೋದಾದ್ರೆ, ಕಷ್ಟ ಎಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಇರ್ತಕ್ಕಂತ ಒಬ್ಬ ಹುಡುಗ, ಕಷ್ಟನೇ ಗೊತ್ತಿಲ್ಲದೆ ಬೆಳೆದಿರ್ತಕ್ಕಂಥ ಒಬ್ಬ ಹುಡುಗ. ಈ ಹುಡುಗ ಈ ಸಿನಿಮಾದ ನಾಯಕ. ಈ ನಾಯಕ ಯಾವುದೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಕ್ಕಂತ ಹೋಗಿರ್ತಾನೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಹ ಕಲಾವಿದ್ರು ಬೇಕಾಗಿರ್ತಾರೆ. ಆದ್ರೆ ಸಹ ಕಲಾವಿದ್ರು ಸಿಗೋದಿಲ್ಲ. ಹಾಗಾಗಿ ಅಲ್ಲಿ ಸಹ ಕಲಾವಿದರಿಗಾಗಿ ಒಬ್ಬರನ್ನ ಮನವೊಲಿಸಿ ಸಹ ಕಲಾವಿದರಾಗಿ ಸೇರಿಸ್ಕೊಂಡು ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಆ ಕಾರ್ಯಕ್ರಮದಲ್ಲಿ ಜಯಶೀಲನಾಗ್ತಾನೆ. ಆ ಕಾರ್ಯಕ್ರಮದಲ್ಲಿ ಒಬ್ಬ ಅಮಾಯಕ ಮುದ್ದು ಹುಡುಗಿ ನಾಯಕನನ್ನು ಬಲವಾಗಿ ನಂಬಿ ಪ್ರೀತಿಸ್ತಾಳೆ ಗುರು. ಆ ನಾಯಕಿ ಎಲ್ಲಾ ಹುಡುಗಿರ್ ತರ ಇರಲ್ಲ. ಸೊ ಆ ನಾಯಕಿಯ ಮುಗ್ಧತೆಗೆ ಸೋತ ನಾಯಕಿ ಕಾರ್ಯಕ್ರಮ ಮುಗಿಸಿ ಅಸ್ಸಾಂಗೆ ಅಂತ ಓಡ್ತಾಳೆ. ಯಾಕಂದ್ರೆ ಆ ನಾಯಕಿಯ ಸ್ವಂತ ಊರು ಅಸ್ಸಾಂ ಆಗಿರುತ್ತೆ. ಯಾವುದೋ ಒಂದು ಟ್ರಿಪ್ಗೆ ಇಲ್ಲಿಗೆ ಬಂದಿರ್ತಾಳೆ. ಸೊ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವನ್ ಜೊತೆ ಜಯಶೀಲರಾಗ್ತಾರೆ. ಮತ್ತೆ ಆ ಹುಡುಗಿ ಕೊನೆಗೆ ಮರಳಿ ಅಸ್ಸಾಂಗೆ ಓಡ್ಬೇಕಾದ್ರೆ ನಾಯಕ ಅಸ್ಸಾಂವರೆಗೆ ಓಡಿ ಬರುವ ಮಾತನ್ನ ಕೊಡ್ತಾನೆ. ಅಂದ್ರೆ ನಿನಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ ನಾನು ಅಸ್ಸಾಂವರೆಗೂ ಬರ್ತೀನಿ, ಅದು ಕಾಲ್ನಡಿಗೆಯಲ್ಲಿ ಓಡಿ ಬರ್ತೀನಿ ಅನ್ನೋ ಮಾತನ್ನ ಆ ನಾಯಕಿಗೆ ಕೊಡ್ತಾನೆ. ಹಾಗೆ ನಾಯಕಿನ ನೋಡೋಕೆ ಅಂತ ಓಡೋದಿಕ್ಕೆ ಶುರು ಮಾಡ್ತಾನೆ ನಾಯಕ. ಇಲ್ಲಿಂದ ಸಿನಿಮಾ ಹೊಸ ತಿರುವನ್ನೇ ಪಡ್ಕೊಳುತ್ತೆ. ಸಿನಿಮಾದ ದಿಕ್ಕೇ ಬದಲಾಯಿಸುತ್ತೆ ಕತೆ. ಹಾಗೆ ಓಡುತ್ತಾ ಸಾಗುವ ನಾಯಕನಿಗೆ ಒಂದೊಂದು ಹಂತದಲ್ಲೂ ಹೊಸ ವ್ಯಕ್ತಿಗಳ ಪರಿಚಯ ಆಗ್ತಾ ಹೋಗುತ್ತೆ. ಮೂಗ ತನ್ನ ಹೆಂಡತಿಗೆ ಕಾಶಿ ವಿಶ್ವನಾಥ ದೇವರ ದರ್ಶನ ಮಾಡಿಸ್ಬೇಕು ಅಂತ ತೊಳ್ಳಗಾಡಿನಲ್ಲಿ ರಂಗಾಯಣರಿಗೂ ಕರ್ಕೊಂಡು ಹೋಗ್ತಾ ಇರ್ತಾನೆ ತನ್ನ ಹೆಂಡತಿನ. ಸೊ ಅದನ್ನ ನೋಡಿದಂತ ನಾಯಕ ಅವರಿಬ್ಬರ ಪ್ರೀತಿ, ಅವರಿಬ್ಬರ ನಂಬಿಕೆ, ವಿಶ್ವಾಸ, ಇದು ಎಲ್ಲದನ್ನು ನೋಡಿ ನಾಯಕ ಮೂಕ ವಿಸ್ಮಿತನಾಗ್ತಾನೆ. ಸೊ ಅಲ್ಲಿಂದ ಮುಂದೆ ಸಾಗಿದ್ರೆ ನಾಯಕ ಓಡ್ಕೊಂಡು ಮಾನವೀಯತೆ ಇರ್ತಕ್ಕಂತ ಒಬ್ಬ ಕಳ್ಳ ಗುರು. ಆ ಕಳ್ಳ ತನ್ನ ಪ್ರೀತಿಗಾಗಿ ದೊಡ್ಡ ಬೆಟ್ಟವನ್ನೇ ಕಡಿದು ಸಾವಿರಾರು ಜನರಿಗೆ ನೆರವಾಗ್ತಾನೆ. ಅದೇ ಮಾಂಜಿ ಸಾಹೇಬ. ದಾರಿ ಉದ್ದಕ್ಕೂ ಅಲ್ಲಲ್ಲಿ ಕೆಲಸ ಮಾಡ್ಕೊಂಡು ಒಂದೊಂದು ರೂಪಾಯಿ ಮೌಲ್ಯ ಏನು ಅನ್ನೋದನ್ನ ತಿಳ್ಕೊಳ್ತಾ ಹೋಗ್ತಾನೆ ನಾಯಕ. ಹಾಗೆ ಅಸ್ಸಾಂ ತಲುಪ್ತಾನೆ. ಅಸ್ಸಾಂ ತಲುಪಿ ನಾಯಕಿನ ನೋಡಲು ಹೋದಾಗ ಅಲ್ಲೊಂದು ದೊಡ್ಡ ಟ್ವಿಸ್ಟ್ ಗುರು. ಏನ್ ಟ್ವಿಸ್ಟ್ ಅಂದ್ರೆ, ಅಸ್ಸಾಂಗೆ ಅಂತ ಅಷ್ಟು ದೂರ 9 ರಾಜ್ಯಗಳನ್ನ ದಾಟ್ಕೊಂಡು ಓಡ್ಕೊಂಡು ಕಷ್ಟ ಬಿದ್ದು ಅಸ್ಸಾಂಗೆ ಹೋಗ್ತಾನೆ ನಾಯಕಿನ ನೋಡೋದಕ್ಕೆ ಅಂತ. ನಾಯಕಿನ ನೋಡಿ ತನ್ನ ಪ್ರೀತಿನ ಪಡಿಬೇಕು ಅಂತ ಹೋಗ್ತಾನೆ ನಾಯಕ ಶ್ರೀಕಾಂತ್. ಸೊ ಹೋದ್ರೆ ಅಲ್ಲಿ ನಾಯಕಿಗೆ ಮದುವೆ ನಡೀತಾ ಇರುತ್ತೆ. ಏನ್ ಟ್ವಿಸ್ಟ್ ಅಲ್ವಾ ಗುರು. ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಇದು ಯಾವ ಲೆವೆಲ್ಗಿದೆ ಅಂತ. ನಿಜಕ್ಕೂ ತುಂಬಾನೇ ಸಖತ್ತಾಗಿದೆ ಫಿಲಿಮು. ಓಕೆ, ಸ್ಟೋರಿ ನೋಡೋಣ. ಮದುವೆ ನಡೀತಾ ಇರುತ್ತೆ ಅಂತ ಗೊತ್ತಾಗುತ್ತೆ. ಅದನ್ನ ನೋಡಿದಂತ ನಾಯಕ ತುಂಬಾ ನಿರಾಸೆ ಆಗ್ತಾನೆ. ನಾಯಕಿ ಕೊಟ್ಟ ಒಂದು ಸಣ್ಣ ಉಡುಗೊರೆ ಮತ್ತೆ ಕ್ಯಾಮ್ರಾ ನೋಡಿ ಮದುವೆ ನಿಂತೋಗುತ್ತೆ. ಕೊನೆಗೆ ಒಂದಾಗ್ತಕ್ಕಂಥ ಜೋಡಿಗಳು ವಿವಿಧ ಭಾಷೆ, ವಿವಿಧ ರಾಜ್ಯಗಳ ಸಂಸ್ಕೃತಿ ತೋರಿಸ್ತಕ್ಕಂತ ಈ ಸಿನಿಮಾ ನೋಡಿಗರ ಮನ್ಸನ್ನ ತುಂಬಾನೇ ಹತ್ರ ಮಾಡುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ 9 ರಾಜ್ಯಗಳು ಹಾಗೂ ಭಾಷೆಗಳು ಇರ್ತಕ್ಕಂತ ಒಂದು ಸಂಸ್ಕೃತಿನ ತೋರಿಸ್ತಾರೆ ಈ ಸಿನಿಮಾದಲ್ಲಿ. ಯಾಕಂದ್ರೆ 9 ರಾಜ್ಯಗಳನ್ನ ದಾಟಿ ಅಸ್ಸಾಂ ಸೇರ್ತಾನೆ ನಾಯಕ. ಹಾಗಾಗಿ 9 ರಾಜ್ಯಗಳು ಇರ್ತಕ್ಕಂತ ಸಂಸ್ಕೃತಿನ, ಅಲ್ಲಿನ ಜೀವನ ಶೈಲಿನ, ಅಲ್ಲಿನ ಜನರ ವೈಶಿಷ್ಟ್ಯನ ತಿಳ್ಕೊಂತಾ ಹೋಗ್ತಾನೆ. ಹಾಗೆ ನಮಗೂ ಆ ಸಿನಿಮಾ ನೋಡ್ತಾ ಇದ್ರೆ ತಿಳಿಸ್ತಾ ಹೋಗ್ತಾರೆ ಅಂತ ಹೇಳ್ಬೋದು ಗುರು. ಸೊ ಅದೆಲ್ಲ ನೋಡ್ಕೊಂಡು ಹೋದ್ಮೇಲೆ ನಿಜಕ್ಕೂ ಸಿನಿಮಾ ತುಂಬಾನೇ ಅದ್ಭುತ ಅಂತ ಹೇಳ್ಬೋದು. ಯಾಕಂದ್ರೆ ನಾವು 1-2.5 ಗಂಟೆ ಏನು ಸಿನಿಮಾಗೆ ಅಂತ ಹೋಗಿ ಕುತ್ಕೊಂಡು ನೋಡ್ತಿರೋ, ನಿಜಕ್ಕೂ ಈ ಸಿನಿಮಾ ನೋಡಿದ್ರೆ ಮೈಂಡ್ ಬ್ಲೋಯಿಂಗ್ ಗುರು. ಒಳ್ಳೆ ಸಖತ್ತಾಗಿರೋ ಲವ್ ಸ್ಟೋರಿ, ಸೂಪರ್ ಸ್ಟೋರಿ, ಹಾಗೆ ಒಳ್ಳೆ ಆಕ್ಟಿಂಗು. ಸೊ ಈ ಶ್ರೀಕಾಂತ್ ಈ ಸಿನಿಮಾದಲ್ಲಿ ನಟಿಸಿದಾನೆ. ಹಾಗೆ ಈ ಸಿನಿಮಾದ ನಾಯಕಿ ಹೆಸರು ಹೇಳಲೇಬೇಕು, ಆಕಾಂಕ್ಷ ಅಂತ.
ಈ ಸಿನಿಮಾದಲ್ಲಿ ನಾಯಕಿಯಾಗಿ ಆಕ್ಟ್ ಮಾಡ್ತಾರೆ ಆಕಾಂಕ್ಷ, ಶ್ರೀಕಾಂತ್ ಕೂಡ ಮಾಡ್ತಾನೆ. ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ, ಸಖತ್ತಾಗಿ ಓಡುತ್ತೆ. ಫಸ್ಟ್ ಜನ ಸ್ವಲ್ಪ ರೆಸ್ಪಾನ್ಸ್ ಮಾಡೋದು ಕಡಿಮೆ, ಅದಾದ್ಮೇಲೆ ಸಖತ್ತಾಗಿ ಓಡುತ್ತೆ. ನಾನು ಈ ಸಿನಿಮಾನ ಕೃಷ್ಣ ಥಿಯೇಟರ್ ಅಲ್ಲಿ ಫಸ್ಟ್ ನೋಡಿದೆ. ನನ್ಗೆ ಆಗ್ಲೇ ತುಂಬಾನೇ ಇಷ್ಟ ಆಗ್ಬಿಡ್ತು ಸಿನಿಮಾ. ಯಾಕಂದ್ರೆ ಹಾರ್ಟ್ ಟಚಿಂಗ್ ಮೂವಿ ಅಂತ ಹೇಳ್ಬೋದು. ಆಗಿನ ಕಾಲಕ್ಕೆ 2011ರಲ್ಲಿ ನಾನು ಕಾಲೇಜ್ ಡೇಸ್ ಇದ್ದಾಗ ನೋಡಿದೆ, ಸಖತ್ತಾಗಿತ್ತು ಮೂವಿ ಮಾತ್ರ. ನಂಗೆ ಅವಾಗ ಇಷ್ಟ ಆಯ್ತು. ಇಷ್ಟ ಆದಾಗ ಸುಮಾರು 2-3 ಸಲ ನೋಡಿದೆ ಸಿನಿಮಾನ ಕೃಷ್ಣ ಥಿಯೇಟರ್ಲೆ. ಸೊ ಸಿನಿಮಾ ಚೆನ್ನಾಗಿತ್ತು, ಜನ ರೆಸ್ಪಾನ್ಸ್ ಆಮೇಲೆ ಪಿಕಪ್ ಆಗ್ತಾ ಹೋಯ್ತು, ತುಂಬಾನೇ ರೆಸ್ಪಾನ್ಸ್ ಸಿಕ್ತು, ಸಿನಿಮಾ ಸಖತ್ತಾಗಿ ಹೊಡ್ತು. ಆದ್ರೆ ಈ ಹೀರೋ ಶ್ರೀಕಾಂತ್ ಮತ್ತೆ ನಾಯಕಿ ಆಕಾಂಕ್ಷ ಯಾಕೋ ಯಾವ ಸಿನಿಮಾಗಳಲ್ಲೂ ಮತ್ತೆ ಕಾಣಿಸ್ಕೊಂಡಿಲ್ಲ. ಶ್ರೀಕಾಂತ್ ಆದ್ರೆ ಎಲ್ಲೋ 1-2 ಸಿನಿಮಾಗಳಲ್ಲಿ ಕಾಣಿಸ್ಕೊಂಡ್ರು, ಬಟ್ ನಾಯಕಿ ಎಲ್ಲೂ ಕೂಡ ಸುಳಿವೇ ಇಲ್ದಂಗಾಯ್ತು. ಸೊ ಈ ಸಿನಿಮಾದಲ್ಲಿ ಅವರ ಪಾತ್ರ ತುಂಬಾನೇ ಅದ್ಭುತ ಅಭಿನಯ ಅಂತ ಹೇಳ್ಬೋದು. ಒಲಮೆ ಮಂದಾರ ಸಿನಿಮಾನ ನೀವು ನೋಡಿಲ್ಲ ಅಂದ್ರೆ ಖಂಡಿತ ನೋಡಿ. ಕೆಲವೊಂದ್ ಕಡೆ ಎಲ್ಲ ಸಿಗ್ತಾ ಇದೆ ಪ್ಲಾಟ್ಫಾರ್ಮ್ ಅಲ್ಲಿ, ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಈ ತರ ಸಿನಿಮಾ ಆಗಿನ ಕಾಲದಲ್ಲಿ ಬಂದಿತ್ತ, ಮೈಂಡ್ ಬ್ಲೋಯಿಂಗ್ ಗುರು ಅಂತ ನಿಮ್ಗೆ ಅನ್ಸುತ್ತೆ. ಸೊ ಹಾಗಾಗಿ ಸಿನಿಮಾನ ತಪ್ಪದೆ ನೋಡಿ, ಒಂದ್ಸರಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದ್ರಲ್ಲಿರೋ ಪ್ರೀತಿ, ಮತ್ತೆ ಆ ಪ್ರೀತಿನ ಪಡೆಯೋದಿಕ್ಕೆ ಆ ನಾಯಕ ಏನೆಲ್ಲ ಕಷ್ಟಪಡ್ತಾನೆ, ಆ ನಾಯಕಿ ಒದ್ದಾಟ, ಆ ಪ್ರೀತಿಗಾಗಿ ಹಪಾಪಿಸ್ತಕ್ಕಂಥ ಮನ್ಸುಗಳು, ಅವೆರಡು ಮನ್ಸುಗಳನ್ನ ಒಂದ್ ಮಾಡ್ತಕ್ಕಂಥ ಈ ರಂಗಾಯಣರಿಗೂ ಅವರು. ಸೊ ಇದನ್ನೆಲ್ಲ ನೀವು ನೋಡ್ಬೇಕು ಗುರು. ಲಾಸ್ಟ್ ಅಲ್ಲಿ ಅವರಿಬ್ಬರ ಪ್ರೀತಿನ ಒಂದ್ ಮಾಡ್ತಕ್ಕಂಥದ್ದು ರಂಗಾಯಣರಿಗೂ ಮತ್ತೆ ರಂಗಾಯಣರಿಗೂ ಹೆಂಡತಿ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರು ಕಾಶಿಗೆ ಅಂತ ಹೋದ್ರೆ ಅಲ್ಲೇ ಇವರಿಬ್ರು ಪ್ರೀತಿ ಒಂದಾಗುತ್ತೆ ಅಂತ ಹೇಳ್ಬೋದು ಗುರು. ಸೊ ನೀವು ಸಿನಿಮಾ ನೋಡಿ ಗೊತ್ತಾಗುತ್ತೆ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬ್ ತುಂಬಾನೇ ಇಂಪಾರ್ಟೆಂಟು. ಹಾಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗುರು. ಧನ್ಯವಾದಗಳು, ಶುಭ ದಿನ.